ಇಲ್ಲೊಂದು ಪಿವಟ್ ಟೇಬಲ್ ಇದೆ. ಇದಕ್ಕೆ ನಾನು ಪೈ ಚಾರ್ಟ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಪೈ ಚಾರ್ಟ್ ತಗೊಳ್ತಾ ಇದ್ದೀನಿ. ಪಿವಟ್ ಟೇಬಲ್ ಅಲ್ಲಿ 7 ಕ್ಯಾಟಗರೀಸ್ ಇವೆ. ಅದರಲ್ಲಿ ಕೊನೆ 3 ಕ್ಯಾಟಗರಿನಲ್ಲಿ ಬೇರೆ ಪ್ರಾಡಕ್ಟ್ ಸೇಲ್ಗೆ ಕಂಪೇರ್ ಮಾಡಿದ್ರೆ ಸೇಲ್ ವ್ಯಾಲ್ಯೂ ಕಡಿಮೆ ಇದೆ. ಪೈ ಚಾರ್ಟಲ್ಲಿ ಈ 3 ಪ್ರಾಡಕ್ಟ್ ಸೇಲ್ಸ್ ತುಂಬ ಸ್ಮಾಲ್ ಪೋರ್ಷನಲ್ಲಿ ತೋರಿಸ್ತಾ ಇದೆ. ಈ ಥರ ಡೇಟಾ ಇದ್ದಾಗ ಪೈ ಚಾರ್ಟ್ ತಗೋಬೇಕು. ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಹೋಗ್ತೀನಿ. ಪೈ ಚಾರ್ಟ್ ತಗೋತಾ ಇದ್ದೀನಿ. ಪೈ ಈ ಥರ ಇರುತ್ತೆ. ಡೇಟಾ ಲೇಬಲ್ಸ್ ಆನ್ ಮಾಡೋಣ. ಚಾರ್ಟ್ ಸೆಲೆಕ್ಟ್ ಮಾಡಿ ಪ್ಲಸ್ ಸೈನ್ಗೆ ಹೋಗಿ ಡೇಟಾ ಲೇಬಲ್ಸ್ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿದರೆ ಡೇಟಾ ಲೇಬಲ್ಸ್ ಡಿಸ್ಪ್ಲೇ ಆಗುತ್ತೆ. ಇಯರ್ಫೋನ್ 28,500, ಹೆಡ್ಫೋನ್ 76,500, ಲ್ಯಾಪ್ಟಾಪ್ ಚಾರ್ಜರ್ 84,000, ಮೈಕ್ರೋಫೋನ್ 8,000. ಇನ್ನು ಉಳಿದಿದ್ದು 3 ಪ್ರಾಡಕ್ಟ್: ಮೊಬೈಲ್ ಕೇಸ್, ಟೆಂಪರ್ಡ್ ಗ್ಲಾಸ್, ಮೊಬೈಲ್ ಹೋಲ್ಡರ್. ಈ 3 ಸೇರಿ ಟೋಟಲ್ ಆಗಿ 11,400 ತೋರಿಸ್ತಾ ಇದೆ. ಯೆಲ್ಲೋ ಕಲರ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇದನ್ನು ಫಾರ್ಮ್ಯಾಟ್ ಮಾಡೋಣ. ಎಲ್ಲ ಲೇಬಲ್ಸ್ನು ಸೆಲೆಕ್ಟ್ ಮಾಡಿದ್ದೀನಿ. ಪ್ಲಸ್ ಸೈನ್ ಮೇಲೆ ಹೋಗಿ ಡೇಟಾ ಲೇಬಲ್ಸ್ ರೈಟ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟಾ ಲೇಬಲ್ನ ಸೆಂಟರಲ್ಲಿ ಪ್ಲೇಸ್ ಮಾಡ್ಬೋದು. ಇನ್ಸೈಡ್ ಎಂಡಲ್ಲಿ, ಔಟ್ಸೈಡ್ ಎಂಡಲ್ಲಿ ನಮ್ಗೆ ಬೇಕಾದಾಗೆ ಪ್ಲೇಸ್ ಮಾಡ್ಬೋದು. ಇನ್ಸೈಡ್ ಎಂಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ 11,400 ಡಿಸ್ಪ್ಲೇ ಆಗ್ತಾ ಇದೆ. ಮೊಬೈಲ್ ಕೇಸ್, ಟೆಂಪರ್ಡ್ ಗ್ಲಾಸ್, ಮೊಬೈಲ್ ಹೋಲ್ಡರ್ ಈ 3 ಟೋಟಲ್ ಮರೂನ್ ಕಲರ್ ಪೋರ್ಷನಲ್ಲಿ ತೋರಿಸ್ತಾ ಇದೆ. ಈ 3 ಟೋಟಲ್ 11,400 ಡಿಸ್ಪ್ಲೇ ಆಗ್ತಾ ಇದೆ. ಈ 3 ಪ್ರಾಡಕ್ಟ್ಸ್ಗೋಸ್ಕರ ಸಪ್ರೇಟಾಗಿ ಇನ್ನೊಂದು ಪೈ ಚಾರ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಚಾರ್ಟ್ ಟೈಟಲ್ ಪೈ ಅಂತ ಕೊಡ್ತಾ ಇದ್ದೀನಿ. ಪೈ. ಬಾರ್ ಆಫ್ ಪೈ ಅಂತ ಕೂಡ ಇದೆ. ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಹೋಗಿ ಬಾರ್ ಆಫ್ ಪೈ ಇದನ್ನು ತಗೊಳ್ಬೋದು. ಇದನ್ನು ತಗೊಂಡ್ರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಒಂದು ಪೈ ಚಾರ್ಟ್ ಇರುತ್ತೆ, ಇನ್ನೊಂದು ಬಾರ್ ಥರ ಇರುತ್ತೆ. ಪಿವಟ್ ಟೇಬಲಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇದ್ದಾಗ ಯಾವ ಥರ ಚಾರ್ಟ್ ಇನ್ಸರ್ಟ್ ಮಾಡಬೇಕಂತ ನೋಡೋಣ. ಈ ಪಿವಟ್ ಟೇಬಲಲ್ಲಿ 2 ವ್ಯಾಲ್ಯೂಸ್ ಇದೆ. ಒಂದು ಸಮ್ ಆಫ್ ಯೂನಿಟ್ಸ್, ಇನ್ನೊಂದು ಸಮ್ ಆಫ್ ಸೇಲ್ಸ್. ಈ ಪಿವಟ್ ಟೇಬಲಲ್ಲಿ 4 ಕ್ಯಾಟಗರಿ ಅಷ್ಟೇ ಇರೋದ್ರಿಂದ ಪೈ ಚಾರ್ಟ್ ಇನ್ಸರ್ಟ್ ಮಾಡಿ ನೋಡೋಣ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಪಿವಟ್ ಚಾರ್ಟ್ಗೆ ಹೋಗಿ ಪೈ ಚಾರ್ಟ್ ತಗೊಳ್ತಾ ಇದ್ದೀನಿ. ಡೇಟಾ ಲೇಬಲ್ಸ್ ಆನ್ ಮಾಡೋಣ. ಚಾರ್ಟ್ ಸೆಲೆಕ್ಟ್ ಮಾಡಿ ಪ್ಲಸ್ ಸೈನಲ್ಲಿ ಹೋಗಿ ಡೇಟಾ ಲೇಬಲ್ಸ್ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಡೇಟಾ ಲೇಬಲ್ಸ್ ಆನ್ ಆಗುತ್ತೆ. ಡೇಟಾ ಲೇಬಲ್ಸ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಫಾರ್ಮ್ಯಾಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್, ಟೆಕ್ಸ್ಟ್ ಆಪ್ಷನ್ಸ್ಗೆ ಹೋಗಿ ಟೆಕ್ಸ್ಟ್ ಫಿಲ್ಗೆ ಹೋಗಿ ಯೆಲ್ಲೋ ಕಲರ್ ಚೂಸ್ ಮಾಡ್ತಾ ಇದ್ದೀನಿ. ಪೈ ಚಾರ್ಟಲ್ಲಿ ನಂಬರ್ ಆಫ್ ಯೂನಿಟ್ಸ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. ಸಮ್ ಆಫ್ ಸೇಲ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಪಿವಟ್ ಟೇಬಲಲ್ಲಿ ವ್ಯಾಲ್ಯೂಸ್ನ ಇಂಟರ್ಚೇಂಜ್ ಮಾಡಿದ್ದೀನಿ. ಮೊದಲು ಸಮ್ ಆಫ್ ಸೇಲ್ಸ್, ಆಮೇಲೆ ಸಮ್ ಆಫ್ ಯೂನಿಟ್ಸ್ ತಗೊಂಡಿದ್ದೀನಿ. ಈಗ ಪೈ ಚಾರ್ಟಲ್ಲಿ ಸಮ್ ಆಫ್ ಸೇಲ್ಸ್ ಮಾತ್ರ ತೋರಿಸ್ತಾ ಇದೆ. ಯಾವ ವ್ಯಾಲ್ಯೂ ಮೊದಲು ಇರುತ್ತೆ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಪೈ ಚಾರ್ಟಲ್ಲಿ ಒಂದು ವ್ಯಾಲ್ಯೂ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಚಾರ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಹೋಗ್ತೀನಿ. ಡೋನಟ್ ಚಾರ್ಟ್ ತಗೊಳ್ತೀನಿ. ಡೋನಟ್ ಚಾರ್ಟಲ್ಲಿ ಒಂದರೊಳಗಡೆ ಒಂದು 2 ರಿಂಗ್ ಬಂದಿದೆ. 2 ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡ್ತಾ ಇದೆ. ರೀಜನ್ ಕೂಡ ಚಾರ್ಟ್ ಒಳಗಡೆ ಡಿಸ್ಪ್ಲೇ ಆಗೋ ಥರ ಮಾಡೋಣ. ಚಾರ್ಟ್ ಸೆಲೆಕ್ಟ್ ಮಾಡಿ ಪ್ಲಸ್ ಸೈನಲ್ಲಿ ಹೋಗಿ ಡೇಟಾ ಲೇಬಲ್ಸ್ ರೈಟ್ ಆರೋ ಮೇಲೆ ಕ್ಲಿಕ್ ಮಾಡಿ 3 ಆಪ್ಷನ್ಸ್ಗೆ ಹೋಗಿ
ಕ್ಯಾಟಗರಿ ನೇಮ್ ಚೆಕ್ ಬಾಕ್ಸ್ನ ಚೆಕ್ ಮಾಡಿದ್ರೆ ರೀಜನ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇದೇ ಪಿವಟ್ ಟೇಬಲ್ಗೆ ಕಾಲಮ್ ಚಾರ್ಟ್ ಇನ್ಸರ್ಟ್ ಮಾಡೋಣ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಪಿವಟ್ ಚಾರ್ಟ್ಗೆ ಹೋಗಿ ಕ್ಲಸ್ಟರ್ಡ್ ಕಾಲಮ್ ತಗೋತಾ ಇದ್ದೀನಿ. ಕಾಲಮ್ ಚಾರ್ಟಲ್ಲಿ ಸಮ್ ಆಫ್ ಸೇಲ್ಸ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. ಸಮ್ ಆಫ್ ಯೂನಿಟ್ಸ್ ಸೋಲ್ಡ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಸಮ್ ಆಫ್ ಯೂನಿಟ್ಸ್ ಸೋಲ್ಡ್ 100 ಶುರುವಾಗಿ 300 ಒಳಗಡೆ ಇದೆ. ಸಮ್ ಆಫ್ ಸೇಲ್ಸ್ 10 ಲ್ಯಾಕಿಂದ ಶುರುವಾಗಿ 25 ಲ್ಯಾಕ್ ತನಕ ಇದೆ. ಎರಡು ವ್ಯಾಲ್ಯೂಗಳ ಮೆಷರಿಂಗ್ ಸ್ಕೇಲ್ಸ್ ಬೇರೆ ಬೇರೆ ಆಗಿವೆ. ಸಮ್ ಆಫ್ ಸೇಲ್ಸ್ 10 ಲಕ್ಷದಿಂದ ಶುರು ಆದರೆ ಯೂನಿಟ್ ಸೋಲ್ಡ್ 300ಗೆಲ್ಲ ಮುಗ್ದೋಗುತ್ತೆ. ಕಾಲಮ್ ಚಾರ್ಟಲ್ಲಿರೋ ಲೆಜೆಂಡ್ಸ್ ಪ್ರಕಾರ ಸಮ್ ಆಫ್ ಸೇಲ್ಸ್ ಬ್ಲೂ ಕಲರಲ್ಲಿ ಫಾರ್ಮ್ಯಾಟ್ ಆಗಿದೆ. ಸಮ್ ಆಫ್ ಯೂನಿಟ್ ಸೋಲ್ಡ್ ಆರೆಂಜ್ ಕಲರಲ್ಲಿದೆ. ಕಾಲಮ್ ಚಾರ್ಟಲ್ಲಿರೋ ಕಾಲಮ್ನ ಸೆಲೆಕ್ಟ್ ಮಾಡಬೇಕು. ಒಂದು ಕಾಲಮ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಸೀರೀಸ್ಗೆ ಹೋಗಬೇಕು. ಸೆಕೆಂಡರಿ ಆಕ್ಸಿಸ್ ಅಂತ ಇದೆ. ಸೆಕೆಂಡರಿ ಆಕ್ಸಿಸ್ ತಗೊಂಡ್ರೆ ಆರೆಂಜ್ ಕಲರ್ ಕಾಲಮ್ ಡಿಸ್ಪ್ಲೇ ಆಗ್ತಾ ಇದೆ. ವೆಸ್ಟ್ ರೀಜನ್ ಮಾತ್ರ ಕಾಣಿಸ್ತಾ ಇದೆ. ಬೇರೆ ರೀಜನ್ಗಳೆಲ್ಲ ವ್ಯಾಲ್ಯೂಸ್ ಕಡಿಮೆ ಇರೋದ್ರಿಂದ ಈ ಕಾಲಮ್ ಒಳಗಡೆ ಹೈಡ್ ಆಗಿರುತ್ತೆ. ಆರೆಂಜ್ ಕಲರ್ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ಒಂದು ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ರೈಟ್ ಕ್ಲಿಕ್ ಮಾಡಿ ಚೇಂಜ್ ಸೀರೀಸ್ ಚಾರ್ಟ್ ಟೈಪ್. ಚೇಂಜ್ ಚಾರ್ಟ್ ಟೈಪ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಸಮ್ ಆಫ್ ಸೇಲ್ಸ್ ಕೂಡ ಕ್ಲಸ್ಟರ್ಡ್ ಕಾಲಮ್ ತಗೊಂಡಿದೆ. ಸಮ್ ಆಫ್ ಯೂನಿಟ್ಸ್ ಕೂಡ ಕ್ಲಸ್ಟರ್ಡ್ ಕಾಲಮ್ ತಗೊಂಡಿದೆ. ಸಮ್ ಆಫ್ ಸೇಲ್ಸ್ನ ಸೆಕೆಂಡರಿ ಆಕ್ಸಿಸ್ ಅಂತ ತಗೊಂಡಿದೆ. ಸಮ್ ಆಫ್ ಯೂನಿಟ್ಸ್ ಸೋಲ್ಡ್ನ ನಾವು ಸೆಕೆಂಡರಿ ಆಕ್ಸಿಸ್ ಅಂತ ತಗೊಳ್ಳೋಣ. ಸೆಕೆಂಡರಿ ಆಕ್ಸಿಸ್ನ ಲೈನ್ ಚಾರ್ಟ್ ಮಾಡೋಣ. ಸ್ಟೇಕ್ ಲೈನ್ ವಿತ್ ಮಾರ್ಕರ್ಸ್ ಇದನ್ನು ತಗೋತೀನಿ. ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ಚಾರ್ಟಲ್ಲಿ ಪ್ರೈಮರಿ ಆಕ್ಸಿಸಲ್ಲಿ ಸಮ್ ಆಫ್ ಸೇಲ್ಸ್ ಇದೆ. ಸೆಕೆಂಡರಿ ಆಕ್ಸಿಸಲ್ಲಿ ನಂಬರ್ ಆಫ್ ಯೂನಿಟ್ಸ್ ಇದೆ. ಸೆಕೆಂಡರಿ ಆಕ್ಸಿಸ್ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ಪಿವಟ್ ಟೇಬಲ್ಗೆ 2 ಚಾರ್ಟ್ ಇನ್ಸರ್ಟ್ ಆಗಿದೆ. ಇದು ಕಾಂಬಿನೇಷನ್ ಚಾರ್ಟ್. ಕಾಂಬೋ ಚಾರ್ಟ್ನ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ಬೋದು. ಸೆಲ್ ಪಾಯಿಂಟರ್ ಪಿವಟ್ ಟೇಬಲಲ್ಲಿತ್ತು. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬಲ್ಲಿ ಪಿವಟ್ ಚಾರ್ಟ್ ಹೋದರೆ ಕೊನೆಯಲ್ಲಿ ಕಾಂಬೋ ಚಾರ್ಟ್ ಅಂತ ಇದೆ. ಕಾಂಬೋ ಚಾರ್ಟ್ಗೆ ಹೋಗಿ ಕ್ಲಸ್ಟರ್ಡ್ ಕಾಲಮ್ ಲೈನ್ ಅಂತ ಇದೆ. ಇನ್ನೊಂದು ಕ್ಲಸ್ಟರ್ಡ್ ಕಾಲಮ್ ಲೈನ್ ಆನ್ ಸೆಕೆಂಡರಿ ಆಕ್ಸಿಸ್ ಇದನ್ನು ಚೂಸ್ ಮಾಡಿದ್ರೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಪಿವಟ್ ಟೇಬಲ್ ಇದೆ. ಈ ಪಿವಟ್ ಟೇಬಲಲ್ಲೂ ಕೂಡ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇವೆ. ಇಯರ್ 2024, 2025, 2026 ಈ 3 ವರ್ಷದ ಸೇಲ್ಸ್ ಇದೆ. ರೀಜನ್ ವೈಸ್ ಇಯರ್ಲಿ ಸೇಲ್ಸ್ ಇದೆ. ಈ ಪಿವಟ್ ಟೇಬಲ್ಗೆ ಯಾವ ಪಿವಟ್ ಚಾರ್ಟ್ ಸೂಟ್ ಆಗುತ್ತೆ ಅಂತ ನೋಡೋಣ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಪಿವಟ್ ಚಾರ್ಟ್ ಹೋದರೆ ಲಿಸ್ಟ್ ಆಫ್ ಚಾರ್ಟ್ ಟೈಪ್ಸ್ ಇವೆ. ಲೈನ್ ಚಾರ್ಟ್ ಟ್ರೈ ಮಾಡೋಣ. ಲೈನ್ ಚಾರ್ಟ್ ತಗೊಳ್ತಾ ಇದ್ದೀನಿ. ಲೆಜೆಂಡ್ಸ್ ಪ್ರಕಾರ ಇಯರ್ 2024 ಆರೆಂಜ್ ಕಲರಲ್ಲಿದೆ. ಆರೆಂಜ್ ಕಲರ್ ಲೈನ್ ಪಿವಟ್ ಟೇಬಲ್ ಪ್ರಕಾರ 4,32,500 ಇದೆ. 4,32,000 ಶುರುವಾಗಿದೆ. ಇನ್ಕ್ರೀಸ್ ಆಗಿ 5,74,000 ಹೋಗಿದೆ. 5,74,000 ನೆಕ್ಸ್ಟ್ ವ್ಯಾಲ್ಯೂ 4,25,000ಗೆ ಡ್ರಾಪ್ ಆಗಿದೆ. ಮತ್ತೆ 4,25,000 ಬಂದಿದೆ. ಮತ್ತೆ ಇನ್ಕ್ರೀಸ್ ಆಗಿ 8,29,500 ಹೋಗಿದೆ. ಇಯರ್ 2025 ಬ್ಲೂ ಕಲರಲ್ಲಿದೆ. 2025 3,43,250 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ 3,56,000 ರೀಚ್ ಆಗುತ್ತೆ. ಮತ್ತೆ 5,00,000
7,000 ಹೋಗುತ್ತೆ. 6,97,000 ಹೋಗುತ್ತೆ. ಈ ರೀತಿ ವೇರಿಯೇಷನ್ಸ್ ಇದೆ. ಲೈನ್ ಚಾರ್ಟಲ್ಲಿ ಲೈನ್ಗಳು ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿವೆ. ಲೈನ್ ಚಾರ್ಟಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ಇವೆ. ಬೇರೆ ಸ್ಟೈಲ್ ಚೂಸ್ ಮಾಡೋಣ. ಚಾರ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಹೋಗ್ತೀನಿ. ಲೈನ್ ಚಾರ್ಟ್ ಹೋಗಿ ಸ್ಟೇಟ್ ಲೈನ್ ಚಾರ್ಟ್ ತಗೋಣ. ಸ್ಟೇಟ್ ಲೈನ್ ಚಾರ್ಟ್ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿರಲ್ಲ, ಸೆಪರೇಟ್ ಆಗಿರುತ್ತೆ. ಇದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೈನ್ ವಿತ್ ಮಾರ್ಕರ್ ತಗೋಣ. ಈ ಚಾರ್ಟಲ್ಲಿ ಲೈನ್ಸ್ ಓವರ್ಲ್ಯಾಪ್ ಆಗಿರಲ್ಲ, ಸೆಪರೇಟ್ ಆಗಿರುತ್ತೆ. ಇಯರ್ 2024 ಆರೆಂಜ್ ಕಲರ್ 4,32,500 ಇಲ್ಲಿಂದ ಶುರುವಾಗಿ 8,29,500ಗೆ ಎಂಡ್ ಆಗಿದೆ. ಇಯರ್ 2025 ಬ್ಲೂ ಕಲರಲ್ಲಿದೆ. ಈ ವ್ಯಾಲ್ಯೂ 5 ಲ್ಯಾಕ್ಗಿಂತ ಜಾಸ್ತಿ, 10 ಲ್ಯಾಕ್ಗಿಂತ ಕಡಿಮೆ ಇದೆ. ಆದರೆ ಪಿವಟ್ ಟೇಬಲ್ ಪ್ರಕಾರ ವೆಸ್ಟ್ ರೀಜನ್ 2025 ಇಯರ್ ಶುರುವಾಗೋದು 3,43,250. ಆದರೆ ಇಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಇರೋ ಥರ ತೋರಿಸ್ತಾ ಇದೆ. ಸ್ಟೇಟ್ ಲೈನ್ ಚಾರ್ಟಲ್ಲಿ ಕ್ಯಾಲ್ಕುಲೇಷನ್ಸ್ ಬೇರೆ ಥರನೇ ಇರುತ್ತೆ. 4,32,500, 3,43,250 ಇವೆರಡು ಆ್ಯಡ್ ಆಗಿ 7,75,000 ಬರುತ್ತೆ. ಅಲ್ಲಿಂದ ಶುರುವಾಗಿದೆ. 2026 ಇಯರ್ದು ಈ ಮೂರೂ ಆ್ಯಡ್ ಆಗಿ 11,76,500 ಬರುತ್ತೆ. ಅಲ್ಲಿಂದ ಶುರುವಾಗಿದೆ. 11,76,000 ಶುರುವಾಗಿದೆ. ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಲೈನ್ ಚಾರ್ಟ್ ವಿತ್ ಮಾರ್ಕರ್ಸ್ ಅಲ್ಲಿ ಎಲ್ಲೆಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಆ ಪಾಯಿಂಟ್ಸ್ ಎಲ್ಲ ಡಾಟ್ಸ್ ಇಂದ ಮಾರ್ಕ್ ಆಗಿವೆ. ರೀಜನ್ ವೈಸ್ ಸೇಲ್ಸ್ ಎಲ್ಲಿ ಶುರುವಾಗುತ್ತೆ ಅಲ್ಲೊಂದು ಪಾಯಿಂಟ್ ಮಾರ್ಕ್ ಆಗಿದೆ. ಎಲ್ಲಿ ಎಂಡ್ ಆಗಿ ಇನ್ನೊಂದು ರೀಜನ್ ಸ್ಟಾರ್ಟ್ ಆಗುತ್ತೆ ಆ ಪಾಯಿಂಟ್ ಕೂಡ ಮಾರ್ಕ್ ಆಗಿದೆ. ಲೈನ್ ಚಾರ್ಟಲ್ಲಿ ಬೇರೆ ಚಾರ್ಟ್ ಸ್ಟೈಲ್ ನೋಡೋದಾದರೆ 100% ಸ್ಟೇಕ್ ಲೈನ್ ಅಂತ ಇದೆ. 100% ಸ್ಟೇಕ್ ಲೈನ್ ವಿತ್ ಮಾರ್ಕರ್ ಅಂತ ಇದೆ. ಇದನ್ನು ತಗೊಳ್ತಾ ಇದ್ದೀನಿ. ಈ ಚಾರ್ಟಲ್ಲಿ ವ್ಯಾಲ್ಯೂ ಆಕ್ಸಿಸ್ ಪರ್ಸೆಂಟೇಜಲ್ಲಿದೆ. ಇಯರ್ 2026 ಗ್ರೀನ್ ಲೈನ್ ಫ್ಲಾಟ್ ಆಗಿದೆ, 100%ಅಲ್ಲಿದೆ. ಎಲ್ಲನೂ 100%ಅಲ್ಲಿದೆ. ಪಿವಟ್ ಚಾರ್ಟ್ ವ್ಯಾಲ್ಯೂನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡೋಣ, ಆವಾಗ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂ ಆಸ್ ಪರ್ಸೆಂಟೇಜ್ ಆಫ್ ರೋ ಟೋಟಲ್. ಇಯರ್ 2024 ವೆಸ್ಟ್ ರೀಜನ್ 36.76% ಇದೆ. 36.76 ಇಂದ ಶುರುವಾಗಿದೆ, 39.54 ಹೋಗಿದೆ, 27.02 ಮತ್ತೆ ಡೌನ್ ಆಗಿದೆ, 37.600 ಹೋಗಿದೆ. ಇಯರ್ 2025 ಬ್ಲೂ ಕಲರ್ ಲೈನಲ್ಲಿದೆ. ಇದು 60%ಗಿಂತ ಜಾಸ್ತಿ, 70%ಗಿಂತ ಕಮ್ಮಿ, ಇಲ್ಲಿಂದ ಶುರುವಾಗಿದೆ. ಆದರೆ ಪಿವಟ್ ಟೇಬಲ್ ಪ್ರಕಾರ 29.18% ಇದೆ. ವೆಸ್ಟ್ ರೀಜನ್ 29.18 ಇಂದ ಶುರುವಾಗಬೇಕಾಗಿತ್ತು. ಇದರಲ್ಲೂ ಕೂಡ ಸ್ಟೇಟ್ ಕಾಲಮ್ ಥರ ಕ್ಯಾಲ್ಕುಲೇಷನ್ಸ್ ಆಗಿದೆ. 36.76 ಪ್ಲಸ್ 29.18 ಇವೆರಡನ್ನು ಆ್ಯಡ್ ಮಾಡಿ 66% ಇಂದ ಸ್ಟಾರ್ಟ್ ಆಗಿದೆ. 66 ಪ್ಲಸ್ 34 100 ಆಗುತ್ತೆ. 2026 100ಗಿದೆ. ಲೈನ್ ಚಾರ್ಟಲ್ಲಿ ಬೇರೆ ಸ್ಟೈಲ್ಸ್ ನೋಡೋಣ. ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಹೋದರೆ ಇನ್ನೊಂದು ಚಾರ್ಟ್ ಇದೆ, 3D ಲೈನ್. ಇದನ್ನು ತಗೋಣ. ಇದು ಲೈನ್ ಚಾರ್ಟ್ ಥರನೇ ಇದೆ, 3D ಫಾರ್ಮಲ್ಲಿದೆ, ಟೇಪ್ ಶೇಪಲ್ಲಿದೆ. ಲೈನ್ ಬದಲು ಟೇಪ್ ಥರ ಇದೆ. ವ್ಯಾಲ್ಯೂಸ್ ಚಾರ್ಟ್ ಪ್ರಕಾರನೇ ತೋರಿಸ್ತಾ ಇದೆ. 4,32,500 ಇಂದ ಶುರುವಾಗಿದೆ ಆರೆಂಜ್. ಇಯರ್ 2025 ಬ್ಲೂ ಲೈನ್ 3,43,250 ಇಂದ ಶುರುವಾಗಿದೆ.
ಲೈನ್ ಚಾರ್ಟಲ್ಲಿರೋ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಒಂದು ಲೈನ್ ಚಾರ್ಟ್ ಇದೆ, ಇನ್ನೊಂದು ಸ್ಟ್ರೇಟ್ ಲೈನ್ ಇದೆ, ಇನ್ನೊಂದು 100% ಸ್ಟ್ರೇಟ್ ಲೈನ್ ಇದೆ. ಈ 3 ಚಾರ್ಟ್ಗಳೇ ಮತ್ತೆ ರಿಪೀಟ್ ಆಗಿ ಲೈನ್ ಚಾರ್ಟ್ ವಿತ್ ಮಾರ್ಕರ್ಸ್ ಇದೆ, ಸ್ಟ್ರೇಟ್ ಚಾರ್ಟ್ ವಿತ್ ಮಾರ್ಕರ್ಸ್, 100% ಸ್ಟ್ರೇಟ್ ವಿತ್ ಮಾರ್ಕರ್ಸ್. ಈ 3 ವಿದೌಟ್ ಮಾರ್ಕರ್ಸ್ ಇವೆ, ಇನ್ನು 3 ವಿತ್ ಮಾರ್ಕರ್ಸ್ ಇದೆ. ಅದಲ್ಲದೆ ಒಂದು 3D ಲೈನ್ ಚಾರ್ಟ್ ಇದೆ. ಪಿವಟ್ ಟೇಬಲ್ಗೆ ಪಿವಟ್ ಚಾರ್ಟ್ ಇನ್ಸರ್ಟ್ ಮಾಡಿದಾಗ ಅದು ನಮ್ಗೆ ಅರ್ಥ ಆದ್ರಷ್ಟೇ ಸಾಲದು, ಎಲ್ಲರಿಗೂ ಅರ್ಥ ಆಗೋ ಥರ ಇರಬೇಕು. ಲೈನ್ ಚಾರ್ಟ್ 1 ಅಥವಾ 2 ವ್ಯಾಲ್ಯೂ ಇದ್ದಾಗ ಸೂಟ್ ಆಗುತ್ತೆ. ಕಾಂಬೋ ಚಾರ್ಟಲ್ಲಿ ಕೂಡ ಲೈನ್ ಚಾರ್ಟ್ನ ಆ್ಯಡ್ ಮಾಡ್ಬೋದು. ಈ ಚಾರ್ಟ್ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಪಿವಟ್ ಟೇಬಲ್ಗೆ ಬೇರೆ ಚಾರ್ಟ್ ಇನ್ಸರ್ಟ್ ಮಾಡೋಣ. ಕಾಲಮ್ ಚಾರ್ಟೇ ತಗೋತೀನಿ. ಈ ಪಿವಟ್ ಟೇಬಲ್ಗೆ ಕಾಲಮ್ ಚಾರ್ಟ್ ಬೆಸ್ಟ್ ಸೂಟಬಲ್ ಅಂತ ಅನಿಸುತ್ತೆ. ರೀಜನ್ ವೈಸ್ ಇಯರ್ಲಿ ಸೇಲ್ಸ್ ನಾವು ಈಸಿಯಾಗಿ ವಿಷುವಲೈಸ್ ಮಾಡ್ಬೋದು ಇದರಿಂದ. ಕಾಲಮ್ ಚಾರ್ಟಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಇವೆ. ಕ್ಲಸ್ಟರ್ಡ್ ಕಾಲಮ್ ಇದೆ, ಸ್ಟೇಕ್ ಕಾಲಮ್ ಇದೆ, 100% ಸ್ಟೇಕ್ ಕಾಲಮ್ ಇದೆ, ಡಿಫ್ರೆಂಟ್ ಸ್ಟೈಲ್ಸ್ ಇವೆ. ಈ ಎಲ್ಲ ಸ್ಟೈಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡೋಣ. ಪಿವಟ್ ಚಾರ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ಪಿವಟ್ ಚಾರ್ಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ, ಮತ್ತು ಪಿವಟ್ ಚಾರ್ಟ್ ಸ್ಟೈಲ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ 3 ವಿಡಿಯೋ ಮಿಸ್ ಮಾಡ್ದಲೇ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.